ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತು ಹೊರಗಡೆ ಸಿಗೋ ಥರ ರುಚಿಯಾದಂಥ ನಿಪ್ಪಟ್ಟನ್ನ ಮನೇಲೇ ಹೇಗೆ ಮಾಡೋದು ಅಂತ ನೋಡೋಣ. ನೀವೇ ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೋಡಲಿಕ್ಕೂ ಅಷ್ಟೇ ಚೆನ್ನಾಗಿದೆ, ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿದೆ. ಒಮ್ಮೆ ನೀವು ಟ್ರೈ ಮಾಡಿದ್ರೆ ಮತ್ತೆ ಹೊರಗಡೆ ತೊಗೊಳ್ಳೋದೇ ಇಲ್ಲ, ಮನೇಲೇ ರೆಡಿ ಮಾಡ್ಕೋತೀರಾ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಈ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡು ಸಿಪ್ಪೆ ತೆಗಿದಿರ ಹಾಗೆ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಸಿಪ್ಪೆನಾದರೂ ತೆಗೆದು ಉಪಯೋಗಿಸ್ಕೋಬೋದು. ಸೇಮ್ ಅರ್ಧ ಕಪ್ ಆಗುವಷ್ಟು ಹುರ್ಗಡ್ಲೆನ ತೊಗೊಂಡಿದ್ನಿ. ಇದನ್ನ ತರ್ತರಿಯಾಗಿ ನಾವು ರುಬ್ಕೋಬೇಕಾಗತ್ತೆ. ನೋಡಿ ನಾನು ತೋರಿಸ್ತಾ ಇದ್ನಲ್ವ, ಇಷ್ಟು ತರ್ತರಿಯಾಗಿ ನಾವು ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನಂತರ ಇದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ ನಾನು ತೋರಿಸ್ತಾ ಇದ್ನಲ್ವ, ಇಷ್ಟು ತರ್ತರಿಯಾಗಿ ಇದನ್ನ ರುಬ್ಕೋಬೇಕಾಗತ್ತೆ. ಕಡಲೆಬೀಜ ಹುರಿದ ತಕ್ಷಣ ನೀವು ರುಬ್ಲಿಕ್ಕೆ ಹೋಗ್ಬೇಡಿ, ಅದು ತಣ್ಣಗಾದ ನಂತರನೇ ರುಬ್ಬಿ, ಅವಾಗ ಚೆನ್ನಾಗಿ ಬರುತ್ತೆ. ನಂತರ ಅದೇ ಕಪ್ಪಲ್ಲಿ 2.5 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ನಿ. ನೀವು ಯಾವ ಬ್ರ್ಯಾಂಡ್ ಆದರೂ ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ಕೋಬೋದು. ನಾವು ಮನೇಲೇ ಅಕ್ಕಿ ಹಿಟ್ಟನ್ನ ರೆಡಿ ಮಾಡಿಸ್ಕೊಂಡಿದ್ವಿ, ಅದನ್ನ ಉಪಯೋಗಿಸ್ತಾ ಇದ್ನಿ. ನಂತರ 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ನಿ. ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವೈನ ಈ ರೀತಿ ಕ್ರಷ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಓಂಕಾಳು ಸೇರಿಸೋದ್ರಿಂದ ನಿಪ್ಪಟ್ಟು ತುಂಬ ರುಚಿಯಾಗಿರುತ್ತೆ, ಮಿಸ್ ಮಾಡ್ಲಿಕ್ಕೆ ಹೋಗ್ಬಿಡಿ. ನಂತರ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಸೇರಿಸ್ಕೊಳ್ಳೋಣ. ಒಂದು ಇಡೀ ಆಗುವಷ್ಟು ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಕರಿಬೇವು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು 10 ಒಣಗಿರೋವಂಥ ಮೆಣಸಿನ್ಕಾಯಿನ ತರ್ತರಿಯಾಗಿ ಈ ರೀತಿ ಬ್ಲೆಂಡ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ತೋರಿಸ್ತಾ ಇದ್ನಲ್ವ, ತರ್ತರಿಯಾಗಿ ಇದನ್ನ ನಾವು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಕೆಲವೊಬ್ಬರು ಖಾರದ ಪುಡಿನ ಉಪಯೋಗಿಸ್ತಾರೆ, ಅಂದರೆ ಚಿಲ್ಲಿ ಪೌಡರ್ನ. ನಿಮಗೆ ಬೇಕು ಅಂತಂದರೆ ಚಿಲ್ಲಿ ಪೌಡರ್ ಆದರೂ ಉಪಯೋಗಿಸ್ಕೋಬೋದು, ಈ ರೀತಿ ಒಣಮೆಣ್ಸಿನ್ಕಾಯಿ ಆದರೂ ಉಪಯೋಗಿಸ್ಕೋಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಬಿಸಿ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಮೊದಲಿಗೆ ಸ್ವಲ್ಪನೇ ಸೇರಿಸ್ಕೊತಾ ಇದ್ದೀನಿ, ಮತ್ತೆ ಏನಾದರೂ ಸಾಲ್ದಿರ ಮತ್ತೆ ಇನ್ನು ಸ್ವಲ್ಪ ಸೇರಿಸ್ಕೋಬೋದು ಅಂತ. ನೀವು ಎಣ್ಣೆ ಬದಲಿಗೆ ಬೆಣ್ಣೆ ಅಥವಾ ತುಪ್ಪನಾದರೂ ಸೇರಿಸ್ಕೋಬೋದು, ಅದನ್ನು ಅಷ್ಟೇ ಬಿಸಿ ಮಾಡಿ ಸೇರಿಸ್ಕೋಬೇಕಾಗತ್ತೆ. ನೋಡಿ ಎಣ್ಣೆ ಬಿಸಿ ಇರೋದ್ರಿಂದ ಮೊದಲಿಗೆ ಸ್ಪೂನ್ನಲ್ಲಿ ನಾನು ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ತಣ್ಣಗಾದ ನಂತರ ಕೈನಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಕೈನಲ್ಲಿ ಹಿಟ್ಟನ್ನ ಬಿಗಿಯಾಗಿ ಹಿಡಿದಾಗ ಅದು ನಮಗೆ ಗಟ್ಟಿಯಾಗಿ ಉಂಡೆ ಥರ ಸಿಗಬೇಕು. ಆವಾಗ ಹಿಟ್ಟು ಕರೆಕ್ಟಾಗಿದೆ, ಎಣ್ಣೆ ಅಥವಾ ತುಪ್ಪ ಎಲ್ಲ ಕರೆಕ್ಟಾಗಿ ಹಾಕಿದ್ದೀವಿ ಅಂತ. ಬಟ್ ಇದಕ್ಕೆ ಸ್ವಲ್ಪ ಕಡಿಮೆ ಆಗಿದೆ ಎಣ್ಣೆ ಅನಿಸ್ತು, ಅದಕ್ಕೋಸ್ಕರ ಉಳಿದಿರೋ ಅಂಥ ಎಣ್ಣೆನ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೀವು ಅಷ್ಟೇ ಹಿಟ್ಟನ್ನ ಮಿಕ್ಸ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ, ನಾನು ಮುಂದೆ ತೋರಿಸ್ತೀನಿ. ಆ ರೀತಿ ಆಗಿಲ್ಲ ಅಂತಂದರೆ ಇನ್ನು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ನಿಪ್ಪಟ್ಟು ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಎಣ್ಣೆನೂ ಜಾಸ್ತಿ ಎಳೆಯೋದಿಲ್ಲ, ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈ ನಿಪ್ಪಟ್ಟು ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ನಿಜವಾಗ್ಲೂ ನಿಮ್ಗೆ ಅಂಗಡಿಲೂ ಇಷ್ಟು ರುಚಿಯಾಗಿರೋವಂಥ ನಿಪ್ಪಟ್ಟು ಸಿಗೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಗಟ್ಟಿಯಾಗಿ ಮಾಡಿದ್ರೆ ಯಾವ ರೀತಿ ನಮಗೆ ಉಂಡೆ ರೀತಿ ಸಿಗ್ತಿದೆ ಅಂತ. ಇಲ್ಲಿವರೆಗೂ ಆಗೋವರೆಗೂ ನಾವು ಎಣ್ಣೆನ ಸೇರಿಸ್ಕೋಬೇಕು, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಂತರ ತಣ್ಣಗಿರೋವಂಥ ನೀರಿನಲ್ಲೇ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ, ಅಂದರೆ ಕಲಿಸ್ಕೋಬೇಕಾಗತ್ತೆ. ಬಿಸಿ ನೀರಾದರೂ ಉಪಯೋಗಿಸ್ಕೋಬೋದು, ತಣ್ಣಗಿರೋವಂಥ ನೀರಾದರೂ ಉಪಯೋಗಿಸ್ಕೋಬೋದು. ತಣ್ಣೀರು ಉಪಯೋಗಿಸೋರು ಇದಕ್ಕೇನು ತೊಂದರೆ ಇಲ್ಲ, ಚಕ್ಲಿಗಷ್ಟೇ ನಾವು ಬಿಸಿನೀರು ಉಪಯೋಗಿಸೋದು. ಒಂದು ಒಳ್ಳೆ ಹದಕ್ಕೆ ಇದನ್ನ ಕಲಿಸ್ಕೋಬೇಕಾಗತ್ತೆ. ತೆಳುವಾಗೂ ನೀವು ಕಲಿಸ್ಲಿಕ್ಕೆ ಹೋಗಬೇಡಿ, ಅಥವಾ ಜಾಸ್ತಿ ಗಟ್ಟಿಯಾಗೂ ಕಲಿಸ್ಲಿಕ್ಕೆ ಹೋಗಬೇಡಿ. ಜಾಸ್ತಿ ಗಟ್ಟಿಯಾಗಿ ಏನಾದರೂ ಕಲಿಸ್ಲಿಕ್ಕೆ ಹೋದರೆ ಇದೆಲ್ಲ ಬಿರ್ಕು ಬೀಳೋವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಇದನ್ನ ನಾದ್ಕೊಳ್ಳಿ. ಚೆನ್ನಾಗಿ ನಾದ್ಕೊಂಡಿಲ್ಲ ಅಂತಂದ್ರೂ ನಿಪ್ಪಟ್ಟು ಬಿರ್ಕು ಬೀಳೋವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದು 5ರಿಂದ 6 ನಿಮಿಷ ಇದನ್ನ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಹಿಟ್ಟನ್ನೇ ನೆನೆಸೋವಂಥ ಅವಶ್ಯಕತೆ ಇರೋದಿಲ್ಲ, ಕಲಸಿದ ತಕ್ಷಣ ನೀವು ಇದನ್ನ ಉಪಯೋಗಿಸ್ಕೋಬೋದು. ನೋಡಿ ಎಷ್ಟು ಸಾಫ್ಟಾಗಿದೆ, ಇಷ್ಟು ಸಾಫ್ಟಾಗಿದ್ದರೆ ಹಿಟ್ಟು ಕರೆಕ್ಟಾಗಿದೆ ಅಂತ. ನಂತರ ನಾನಿಲ್ಲಿ ಹಪ್ಪಳ ಹೊಸಿಲಿಕ್ಕೆ ಪ್ರೆಸ್ಸರ್ ಯೂಸ್ ಮಾಡ್ತೀವಲ್ವ, ಅದನ್ನ ಉಪಯೋಗಿಸ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ಮ್ಯಾನ್ಯುಯಲಿನಾದರೂ ಮಾಡ್ಕೊಬೋದು. ನಂತರ ಸನ್ಪ್ಯೂರ್ ಆಯಿಲ್ದು ಎಣ್ಣೆ ಪ್ಯಾಕೆಟ್ ಕವರ್ ಇರುತ್ತೆ ಅಲ್ವಾ, ಅದನ್ನು ಉಪಯೋಗಿಸ್ತಾ ಇದ್ದೀನಿ ಬಾಟಮ್ಗೆ. ಅದಕ್ಕೆ ನೀಟಾಗಿ ಎಣ್ಣೆ ಎಲ್ಲ ಅಪ್ಲೈ ಮಾಡಿಕೊಂಡು ಇಷ್ಟಪ್ಪ ನಾನು ತೋರಿಸ್ತಾ ಇದ್ನಲ್ವ, ಅಂದರೆ 2 ಚಪಾತಿ ಆಗುವಷ್ಟು ಹಿಟ್ಟನ್ನ ಒಂದೇ ಉಂಡೆಯಾಗಿ ಮಾಡಿಕೊಂಡು ಈ ರೀತಿ ಮೇಲ್ಗಡೆ ಬಟರ್ ಪೇಪರ್ಗೂ ಎಣ್ಣೆ ಎಲ್ಲ ಅಪ್ಲೈ ಮಾಡಿಬಿಟ್ಟು ಪ್ರೆಸ್ ಮಾಡ್ಕೋತಾ ಇದ್ದೀನಿ. ನೀವು ಮ್ಯಾನ್ಯುಯಲಿ ಮಾಡ್ಕೋತೀರಾ ಅಂತಂದರೆ ಕೆಳಗಡೆ ಹಾಕಿರುವಂಥ ಪೇಪರ್ಗೆ ನೀಟಾಗಿ ಎಲ್ಲ ಎಣ್ಣೆನ ಅಪ್ಲೈ ಮಾಡಿಕೊಂಡು ಲಟ್ಸೋಂಥ ಲಟ್ಟಣಿಗೆನೂ ಅಷ್ಟೇ ಎಣ್ಣೆನ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಆ ನಂತರ ಚಪಾತಿ ಅಥವಾ ಪೂರಿನ ಹೊಸಿತೀರಲ್ವ, ಆ ರೀತಿ ಲಟ್ಟಿಸ್ಕೊಂಡು ನಾವು ಈ ರೀತಿ ನಿಪ್ಪಟ್ಟನ್ನ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿದು ನಿಪ್ಪಟ್ಟಿಗೆ ರೆಡಿಯಾಗಿದೆ ಅಂತ. ಆ ನಂತರ ನಾನೊಂದು ಬಾಕ್ಸ್ದು ಮುಚ್ಚಳನ ಉಪಯೋಗಿಸ್ತಾ ಇದ್ದೀನಿ. ಅಂಗಡಿಲಿ ಯಾವ ಸೈಜ್ನಲ್ಲಿ ನಿಪ್ಪಟ್ಟು ಸಿಗುತ್ತೆ ಆ ಸೈಜ್ನಲ್ಲೇ ನಾನು ಮಾಡ್ಕೋತಾ ಇದ್ದೀನಿ. ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋಣ, ಈಸಿಯಾಗಿ ಬಂದುಬಿಡುತ್ತೆ. ನಿಪ್ಪಟ್ಟು ಮಾಡೋದಂತೂ ಒಂಚೂರು ಕಷ್ಟನೇ ಇಲ್ಲ. ನೀವು ಫಸ್ಟ್ ಟೈಮ್ ಏನಾದರೂ ಮಾಡ್ತಾಯಿದ್ದೀರಾ ಅಂತಂದ್ರೂ ಈಸಿಯಾಗಿ ಮಾಡ್ಕೋಬೋದು. ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಪ್ಪಟ್ಟು ಯಾವ ರೀತಿ ಬಂದಿದೆ ಅಂತ, ಮತ್ತು ತಿಕ್ನೆಸ್ ಎಷ್ಟಿರಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿ
ಇಷ್ಟು ಅಗಲ ಇದ್ರೂ ನಿಪ್ಪಟ್ಟು ಕರೆಕ್ಟಾಗಿರುತ್ತೆ ಆ್ಯಂಡ್ ತಿಕ್ನೆಸ್ಸು ಅಷ್ಟೇ ಇಷ್ಟು ತಿಕ್ನೆಸ್ ಇದ್ರೂ ಕರೆಕ್ಟಾಗಿರುತ್ತೆ. ಇಷ್ಟು ತಿಕ್ನೆಸ್ ಆಗೋವರೆಗೂ ನೀವು ರೆಡಿ ಮಾಡ್ಕೊಳ್ಳಿ ಸಾಕು. ಅಥವಾ ನಮ್ಗೆ ಎರಡೆರಡು ಮಾಡಲಿಕ್ಕಾಗಲ್ಲ ಈ ರೀತಿ ಅಂತಂದ್ರೂ ಒಂದು ಸ್ವಲ್ಪ ಹಿಟ್ಟನ್ನ ಕಡಿಮೆ ಹಾಕ್ಕೊಂಡು ಈ ರೀತಿ ಒಂದೇ ಆಗೋ ಥರನಾದರೂ ಪ್ರೆಸ್ ಮಾಡ್ಕೊಬೋದು. ಆಲ್ಮೋಸ್ಟ್ ಎಲ್ಲರ ಮನೇಲೂ ಹಪ್ಪಳ ಪ್ರೆಸ್ಸರ್ ಇದ್ದೇ ಇರುತ್ತೆ, ಅದರಲ್ಲೇ ಮಾಡ್ಕೊಳ್ಳಿ, ತುಂಬ ಈಸಿ ಆಗುತ್ತೆ. ನಂತರ ನಾನಿಲ್ಲಿ ಮೊದಲಿಗೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದ ನಂತರ ಒಂದೊಂದೇ ನಿಪ್ಪಟ್ಟನ್ನ ನಾವು ಸೇರಿಸ್ಕೋಬೇಕಾಗತ್ತೆ. ನಿಪ್ಪಟ್ಟು ಹಾಕುವಾಗ ಹುಷಾರಾಗಿ ನೀವು ಎಣ್ಣೆಗೆ ಬಿಡಬೇಕಾಗತ್ತೆ, ಸಿಡಿಯೋ ಅಂಥ ಚಾನ್ಸಸ್ ಇರುತ್ತೆ. ನೋಡಿ, ನಿಪ್ಪಟ್ಟು ಹಾಕಿದ ತಕ್ಷಣ ಇನ್ನೊಂದು ನಿಪ್ಪಟ್ಟು ಹಾಕ್ಲಿಕ್ಕೆ ಹೋಗಬೇಡಿ. ಆ ನಿಪ್ಪಟ್ಟು ಮೇಲ್ಗಡೆ ಬಂದ ನಂತರನೇ ಇನ್ನೊಂದು ನಿಪ್ಪಟ್ಟು ನೀವು ಹಾಕಬೇಕಾಗತ್ತೆ. ನೋಡಿ, ಆ ನಿಪ್ಪಟ್ಟು ಮೇಲ್ಗಡೆ ಬಂದಿದೆ. ಆ ನಂತರ ನಾನು ಇನ್ನೊಂದು ನಿಪ್ಪಟ್ಟನ್ನ ಸೇರಿಸ್ತಾ ಇದ್ದೀನಿ. ಎಲ್ಲ ನಿಪ್ಪಟ್ಟುಗಳನ್ನೂ ಅದೇ ರೀತಿ ಮಾಡಬೇಕಾಗತ್ತೆ. ನೀವು ಒಂದರಿಂದ ಒಂದು ಹಿಂದೆ ಹಾಕ್ತಾ ಇದ್ದರೆ ಅಂಟ್ಕೊಬಿಡುತ್ತೆ. ಅದಕ್ಕೋಸ್ಕರ ಒಂದು ನಿಪ್ಪಟ್ಟು ಮೇಲ್ಗಡೆ ಬಂದ ನಂತರ ಇನ್ನೊಂದು ನಿಪ್ಪಟ್ಟನ್ನ ಹಾಕಬೇಕಾಗತ್ತೆ. ಮೊದಲಿಗೆ ಐ ಫ್ಲೇಮಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಳ್ಳಿ. ಆನಂತರ ನಿಪ್ಪಟ್ಟು ಹಾಕಿದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇದನ್ನ ಫ್ರೈ ಮಾಡಬೇಕಾಗತ್ತೆ. ಚೆನ್ನಾಗಿ ಫ್ರೈ ಆಗುತ್ತೆ. ಇದನ್ನು ತಕ್ಷಣಕ್ಕೆ ಕೈ ಆಡಿಸ್ಲಿಕ್ಕೆ ಹೋಗಬೇಡಿ, ಒಂದು 2 ನಿಮಿಷ ಹಾಗೆ ಬಿಡಿ. ಆನಂತರ ಎರಡೂ ಬದಿನಲ್ಲಿ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಹಿಟ್ಟನ್ನೇನಾದರೂ ನೀವು ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡಿತ್ತು ಅಂತಂದರೆ ನಿಪ್ಪಟ್ಟು ಪೂರಿ ಥರ ಉಬ್ಬುತ್ತೆ. ಒಂದು ಬ್ಯಾಚ್ ಹಾಕ್ಕೊಂಡು ನೋಡಿ, ಏನಾದರೂ ಪೂರಿ ಥರ ಏನಾದರೂ ನಿಪ್ಪಟ್ಟು ಉಬ್ಬಿತ್ತು ಅಂತಂದರೆ ಇನ್ನೊಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ, ಆಗ ಸರಿ ಹೋಗುತ್ತೆ. ನೋಡಿ, ಬಬಲ್ಸ್ ಎಲ್ಲ ಕಡಿಮೆ ಆಗ್ತಿದೆ. ಎರಡೂ ಬದಿನಲ್ಲೂ ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ಳಿ. ಕ್ರಿಸ್ಪಿಯಾಗೆಲ್ಲ ಚೆನ್ನಾಗಿ ಬೇಯುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸೋದ್ರಿಂದ ನೀಟಾಗೆಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಮೇಲ್ಗಡೆನೂ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇಲ್ಲಿವರೆಗೂ ನೀವು ನೀಟಾಗಿ ಇದನ್ನ ಬೇಯಿಸ್ಕೋಬೇಕಾಗತ್ತೆ. ನೀವೇ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಬಂದಿದೆ ಅಂತ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು ಸಲ ನೀವು ರುಚಿ ನೋಡಿ ಇದನ್ನು, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಮನೇಲಂತೂ ಎಲ್ಲರೂ ಒಂಚೂರು ಬಿಡ್ದಿರ ಖಾಲಿ ಮಾಡಿಬಿಟ್ರು, ಅಷ್ಟು ಬೇಗ ಖಾಲಿ ಆಗೋಯ್ತು. ರೆಸಿಪಿ ಬಗ್ಗೆ ಏನೇ ಡೌಟ್ ಇತ್ತು ಅಂದರೂ ನನ್ನ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನ ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಹಾಗಾದ್ರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗಾಗಿ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.